ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ರೆಡಿಯಾಗಿದ್ದಾರೆ ಅಂದ್ಕೊತಾ ಇದ್ದೀರಾ. ಸೊ ನಿನ್ನೆ ನಮ್ಮಮ್ಮ ಬಂದಿದ್ದರು. ನನಗೆ ನಾಳೆ ಆಫೀಸ್ಗೆ ಹೋಗೋ ಪ್ಲ್ಯಾನ್ ಇತ್ತು. ಇವತ್ತು ಆಫೀಸ್ಗೆ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಬ್ಯಾಂಕ್ ರಜಾ ಇದೆಯಲ್ಲ, ಅದೆಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಎಲ್ಲ ಬೇಕಿತ್ತು. ಅದಕ್ಕೋಸ್ಕರ ಅವರು ಇವತ್ತು ಆಗಲ್ಲ, ಮಂಡೇ ಮೇಲೆ ಬನ್ನಿ ಅಂತಂದರು. ಬಟ್ ನಮ್ಮಮ್ಮ ನಿನ್ನೆ ಸಂಜೆನೇ ಬಂದುಬಿಟ್ಟಿತ್ತು. ಸುಮ್ಮನೆ ವೇಸ್ಟ್ ಆಯಿತು, ಅಮ್ಮ ಬಂದಿತ್ತು ಇವತ್ತು. ಅದಕ್ಕೋಸ್ಕರ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸಿದ್ದೀನಿ ನಮ್ಮಮ್ಮನ. ನಾನು ರೆಡಿಯಾಗಿದ್ದೀನಿ, ನನ್ನ ಮಗಳು ರೆಡಿಯಾಗಿದ್ದಾಳೆ. ಸೊ ಬಟ್ಟೆ ತೊಗೊಬೇಕಿತ್ತು ಚಿಟ್ಟಿಗೆ, ಡೈಲಿ ವೇರ್ಗೆ ಬಟ್ಟೆ. ಹೊಸ ಬಟ್ಟೆ ಸೊ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ರೆಡಿಯಾಗಿದ್ದೀವಿ, ನಮ್ಮಮ್ಮನೂ ರೆಡಿಯಾಗಿದ್ದಾರೆ, ತೋರಿಸ್ತೀನಿ. ಸೊ ಇವತ್ತೇ ಹೋಗ್ತಾರೆ ನಮ್ಮಮ್ಮ. ಅದಕ್ಕೋಸ್ಕರ ಸುಮ್ಮನೆ ಬಂದು ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಸ್ವಲ್ಪ ಓಡಾಡ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಈ ವ್ಲಾಗ್ದಲ್ಲಿ ತೋರಿಸ್ತೀನಿ. ಪೂರ್ತಿಯಾಗಿ ನೋಡಿ, ಓಕೆ? ಅಮ್ಮಮ್ಮ ಇಲ್ಲಿ ಎಲ್ಲಿಗೆ ಹೋಯ್ತು? ಹೊರಟೆ ಹೋಗ್ಬಿಟ್ಟೈತಲ್ಲ ನಮ್ಮಮ್ಮ. ನಡಿ ನಡಿ, ಮುಂದೆ ನಡಿ. ಏನಮ್ಮ ಇಲ್ಲಿ ಬಂದು ನಿಂತ್ಬಿಟ್ಟಿದ್ಯಾ? ಹೆಂಗೆ ಆಡ್ತಾಳೆ ನೋಡಿ, ಹಿಂಗೆ ಹೊರಗಡೆ ಹೋಗೋದಂದ್ರೆ ಹಿಂಗೆ ಆಡೋದು. ಅಲ್ಲೆಲ್ಲ ಚಿಕ್ಕ ಪಾಪ ನಮ್ಮಮ್ಮ. ಫುಲ್ ಸೆಟ್ ತೊಗೊಬೇಕು ನಮ್ಮ ಪ್ಯಾಂಟು ಇದಿರುತ್ತಲ್ಲ ಅಲ್ಪ. ಚಿಕ್ಕ ಪಾಪದದು ನಿನ್ಗಾಗುತ್ತಾ ಅದು? ಹಾಂ, ನಿನ್ಗಾಗುತ್ತಾ ಅದು? ನವೀನಣ್ಣು ಪಾಪ ನೋಡಮ್ಮ, ಇವು ಚೆನ್ನಾಗವಲ್ಲ, ದೊಡ್ಡವೈತವ. ಅದೇ 1.5 ವರ್ಷ ಕಣಮ್ಮ ಪಾಪಗೆ. ನೋಡಿ, ಇದಾಗುತ್ತೇನಾ? ಚಿಕ್ಕದಾಗುತ್ತಾ? ಇದು ಸ್ನ್ಯಾಕ್ಸ್ ಹಾಕೋದು. ಅಲ್ಲ ಅಮ್ಮ ತೋರಿಸಿ, ನಾನು ಬಾಟಲ್ ತಗೊಳಕ್ ಬಂದಿದ್ದು ಬಟ್ಟೆ, ಬೇರೆ ಏನೇನು ತಗೊಂಡಿದ್ದು. ಅಮ್ಮನೇ ಕೊಟ್ಟಿದ್ದು. ಗಗನ್ ಮನೆಯವ್ರಿಗೆ ನೋಡಿದೆ ಕಣಮ್ಮ. ಇದೇ ನಮ್ಮ ಗಗನ್ ಅವ್ರ ಹತ್ರ ಇರೋದು. ಬಟ್ ಇದಿಲ್ಲ ಅಲ್ವಾ ಮನೆಯಾಗ, ಬಿಚ್ಚಿಟ್ಟವ್ರೆ. ಏನಪ್ಪ ತಗೊಂಡಿಲ್ಲ, ಚಿಕ್ಕದು ತಗೋ. ಮತ್ತೆ ಸಾಕು. ಏನು ಕುಡಿಯೋದೇ ಇಲ್ಲ ಇವಳು. ಇದ್ದ ಕುಡಿಯೋದು ಹಿಂಗೆ ಈ ಥರ ತಾತಿಯ ನೋಡು. ಬೇಡವಾ? ಹ್ಞೂ, ಮೇಡಮ್ಗೆ ಏನು ಬೇಕಾ ತಗೊಂಡು ನಿಂತ್ಕೊಂಡ್ಬಿಟ್ರು. ಬನ್ನಿ ಮನೆಗೆ ಹೋಗ್ಕೊಂಡು ಓಪನ್ ಮಾಡೋರಂತ. ಹಾಂ, ಸ್ಕೂಲ್ಗೆ ಹೋಗೋಕೆ ರೆಡಿ ನೀನು? ಹಾಂ, 10 ರೂಪಾಯಿ ಇದೆ, 20 ರೂಪಾಯಿ ತಗೊಂಡು ನಮ್ಮೂರಲ್ಲಿ ಸ್ಟೀಲ್ದಾರಿಗೆ ಇವೇ ಚೆನ್ನಾಗೆಲ್ಲ ಮುಚ್ಚಲು. ತಗೋ. ಕಂಡಿದ್ಯಪ್ಪ, ಹಿಂದೆ ಬಾ, ಹಿಂದೆ ಹೋಗಿನ್ನ. ಹಾಂ, ವಾಟರ್ ಬಾಟಲ್, ಐಸ್ ಕ್ರೀಮ್ದು. ನಮ್ಮ ಮದರ್ ಇಂಡಿಯವರು ಮ್ಯಾಚ್ ನೋಡ್ತಾ ಇದ್ದಾರೆ. ನೂರಾ? ಅದು ಅಷ್ಟೇ ಕಣಮ್ಮ, 170 ರೂಪಾಯಿ ಅದು. ಅಯ್ಯಪ್ಪ, ಫುಲ್ ಶೆಕೆ. ಎ ಸಿ ನಾನಿಲ್ಲ ಅನ್ಸುತ್ತೆ. ಎ ಸಿ ನಾನಿಲ್ಲ, ಫುಲ್ ಸ್ವೆಟ್ ಆಗ್ತೈತಿ. 100 ರೂಪಾಯಿ ಎಷ್ಟು ಪಾಪ? ದುಡ್ಡೆಷ್ಟು ಅಂತಲೂ ನೋಡಿಲ್ಲ ಕಣಮ್ಮ, ಹಂಗೆ ಎತ್ಕೊಂಡು ಇಟ್ಕೊಂಡವಳೆ. ಅಯ್ಯ ಪಾಪ, ಎಷ್ಟು ಅದು ದುಡ್ಡು? ಎಷ್ಟು ಅದು? ನೀನೇ ಕೊಡ್ತೀಯ ದುಡ್ಡನ್ನ? ಹಾಂ, ನಮ್ಮ ಅಪ್ಪಾಜಿಗೆ ಟೀ ಶರ್ಟ್ ನೋಡ್ತೈತೆ. ಬಟ್ ಪಾಕೆಟ್ ಬೇಕಂತ ನಮ್ಮ ಅಪ್ಪಾಜಿಗೆ. ಪಾಕೆಟ್ ಇರೋದೇ ಒಂದು ಇಲ್ಲ ಇಲ್ಲಿ. ಪಾಕೆಟ್ ಇರೋದಿಲ್ಲ ಕಣಮ್ಮ ಅಪ್ಪಾಜಿಗೆ. ಇಲ್ಲಲ್ಲ ಬಟ್ಟೆ, ಅಪ್ಪಾಜಿಗೆ ಇಲ್ಲ ಬಟ್ಟೆ. ಪಾಕೆಟ್ ಇರೋದು ಒಂದು ಇಲ್ಲ ಅಪ್ಪಾಜಿಗೆ. ಪಾಕೆಟ್ ಬೇಕಂತೆ ಟೀ ಶರ್ಟ್ ಬೇಕಾ? ಹಾಂ,
ಅದು ಬೇಡ ಪಾಪ, ಏನು ತುಕ್ಕದು. ನಡ್ರಿ ಅಲ್ಲಿ ಮುಂದೆ ನೋಡ, ನಡ್ರಿ. ಇಲ್ಲ ಬೇಬೀಸ್ ಬೇಬೀಸ್ ಬೇಬೀಸ್. ಹಾಂ, ಅದೆಲ್ಲ ಏನು ಮಾಡಕ್ಕೆ ಬೇಡ ಬರಪ್ಪ, ಮನೇಲೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಪಾಪನ. ಹಾಂ, ಹೌದಾ? ಇದಕ್ಕೆ ಸರಿ ನೀನು ಪಾಪ. ಕುಡಿತಾ ಇದ್ದೆ ಪಾಪ. ಇಲ್ಲಿ ಮ್ಯಾಂಗೋ 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 ಜ್ಯೂಸ್. ಇದನ್ನು ಕುಡಿ, ಇದನ್ನು ಕುಡ್ಸೋಣ. ಮ್ಯಾಂಗೋ ಕುಡ್ಸ್ಕೊಂಡು ಕುಡಿದ. ಅದೊಂಚೂರು ಕುಡಿಪ ಮ್ಯಾಂಗೋನ. ಸಾಕಾ? ಚಲ್ತೆ ಪಾಪ. ಬ್ಲೂ ಅಲ್ಲ, ಅದು ಎಲ್ಲೋ. ಶಾಪಿಂಗ್ ಎಲ್ಲ ಮುಗೀತು. ಮುನ್ಸಿದ್ರೆ ಶಾಪಿಂಗು. ನಾನು ಎಲ್ಲರಿಗಿಂತ ಜಾಸ್ತಿ ಚಿಟ್ಟಿದೆ ಐಟಮ್. ನಾನು ಚಿಟ್ಟಿದ ಐಟಮ್ಸ್ ಜಾಸ್ತಿ. ಅಮ್ಮನ ತೋರಿಸು ಎತ್ಕೊಂಡಿದ್ಲು 3 ಅಲ್ಲಿ ಇಟ್ಬಿಟ್ಟು ಬಂದ್ಬಿಟ್ಟೆ ಎಲ್ಲ ನಾನು ಅಲ್ವಾ. ಗೋಲಿ ಬಡೈತದೆ. ಸೇಮ್ ಒಂದೇ ಥರ 3-4 ತಗೋ. ಆ ಥರ 3 ತಗೊಂಡಿದ್ಲು, 2 ಇಟ್ಬಿಟ್ಟು ಬಂದು. ಇನ್ನು ಸ್ಕೂಲ್ಗೆ ಸೇರ್ಸಿಲ್ಲ. ಸ್ಕೂಲಿಗೆ ಸೇರಿಸೋ ಐಟಮ್ಸ್ ಎಲ್ಲ ಇವಳಿಗೆ ಅಲ್ಲಪ್ಪ. ಹಂಗಾರ ನೀನು ಜ್ಯೂಸ್ ಕುಡ್ಕೊಂಡು ಮನೆಗೆ ಹೋಗ್ಬೇಕು. ನಮ್ಮ ಮದರ್ ಇಂಡಿಯಾ ಅವರು ಹೋಗ್ತಾರೆ ಇವಾಗ. ಪಾಪ ಅಮ್ಮ ಊರಿಗೆ ಹೋಗೋಕ್ಕೆ ರೆಡಿ. ನೀನೈತೆ ಊರಿಗೆ? ಹೋಗೋ, ಹೋಗ್ರಿ. ಹಂಗೆ ಹಾಕ್ಬಾರ್ದು ಆಚೆ. ಬೇರೆ ಗಾಡಿ ಬರುತ್ತಲ್ಲ, ಗುದ್ಕೊಂಡು ಹೊಂಟೋಯ್ತಾರೆ. ನಿನ್ನ ಬೇರೆ ಗಾಡಿ ಬರುತ್ತಲ್ಲ, ಗುದ್ಕೊಂಡು ಹೊಂಟೋಯ್ತಾರೆ ಕಾಲನ್ನ. ಬೇಗ 4 ಗಂಟೆಗೆ ಹೋಗು ಅಂತಿರು. ನಮ್ಮ ಅಮ್ಮಂಗೆ ಅರ್ಜೆಂಟ್ ಊರಿಗೆ ಹೋಗೋಕ್ಕೆ ಅಲ್ವಪ್ಪ. ಚಿಟ್ಟಿ ಇನ್ನೂ ಸ್ಕೂಲ್ಗೆ ಸೇರಿಸಿಲ್ಲ. ಆಲ್ರೆಡಿ ಸ್ಕೂಲಿಗೆ ಸೇರ್ಕೊಳ್ಳೋ ಐಟಮ್ಗಳೆಲ್ಲ ಬಂದ್ಬಿಟ್ಟತ್ತೆ ಇವತ್ತು ಅಲ್ವಪ್ಪ. ಇವಳಿಗೆ ಏನು ಊಟ ತಿಂಡಿ ಏನು ಹಾಕೊಡಂಗಿಲ್ಲ ಕಣಮ್ಮ, ಬರೀ ಸ್ನ್ಯಾಕ್ಸ್ ಅಷ್ಟೇ. ಫ್ರೂಟ್ಸ್ ಆದಿಡಕ್ಕಲ್ಲ ಕಣಪ್ಪ. ಹಣ್ಣು ಏನಾರು ತಗೊಂಡೋಗೋಕ್ಕೆ ಸ್ಕೂಲ್ಗೆ ಹೋಗ್ತಾ ಇರ್ತೀರಲ್ಲ, ಆವಾಗ ನಿಮ್ಗೆ ಏನಾರು ಹಾಕೊಡೋದು ಅದರಲ್ಲಿ. ನೀವು ಸ್ಕೂಲ್ಗೆ ಹೋಗೋವರೆಗೂ ಇರಲ್ಲ ಬಿಡಿದು ಬ್ಯಾಗು. ನನಗೇನೋ ಇರಲ್ಲ ಅನಿಸ್ತೈತೆ ಅಲ್ವಾ. ಅದೇನೋ ಹೊಸ ಥರದ್ದು ಮಾಡಿಸ್ಕೊಂಡಿದ್ರು, ನಾನು ನೋಡಿದೆ ವಿಡಿಯೋ. ಅದು ಓಪನ್ ಮಾಡಿ ಅದ್ರೊಳಗಡೆ ಸೌದೆ ಹಾಕೋದು ತಾನೇ. ಅದೇನೆ. ಅದು ಓಪನ್ ಮಾಡಿಬಿಟ್ಟು ಅದರೊಳಗಡೆ ಸೌದೆ ಹಾಕೋದು. ನಮ್ಮಮ್ಮ 1:15 ಆಗ್ಬಿಟ್ಟೈತೆ, ಹೋಗ್ಬಿಡ್ತೀನಿ ಅಂತ ಅಂತು. ಬಟ್ ನಾವು ಬಿಡ್ಬೇಕಲ್ಲ. ಒಬ್ಬಿಟ್ಟು ತಂದು ಇಟ್ಟವ್ರೆ. ಒಬ್ಬಿಟ್ಟು ಹೂರ್ಣನ್ನು ಇದನ್ನು ಅದ್ಯಾರು ಮಾಡ್ತಾರೆ ಅಲ್ಲೇನಪ್ಪ. ಒಬ್ಬಿಟ್ಟು ಮಾಡಿಬಿಟ್ಟು ಹೋಗೋದು. ಗಂಟೆ ಆಯಿತು ಹಾಕೊಂಡು ನೀನು. ನಾನು 5 ನಿಮಿಷ ಹಾಕೊಂಡೆ ತಿಂದೆ. ಇವು ನನಗಿಂತ ಮುಂಚೆ ಹಾಕೊಂಡು ಮೇಡಮ್ಮು ಇನ್ನೂ ತಿಂದಿಲ್ಲ ಅಲ್ವಾ. ಅನ್ನೋ ತಿನ್ನು ಬೇಗ ಬೇಗ. ಹಂಗೆಲ್ಲ ಎತ್ತಿಡಬಾರ್ದು. ನಮ್ಮ ಮದರ್ ಇಂಡಿಯಾ ಅವರು ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಒಬ್ಬಟ್ಟು ಅಮ್ಮ ಇದನ್ನು ಮಾಡಮ್ಮ. ಚಿಟ್ಟಿ ಐಸ್ ಕ್ರೀಮ್ ಹಾಲು ಕೊಡ್ಲಾ? ಬಟ್ ಗೋಡಂಬಿ ಬಾದಾಮಿ ಏನಿಲ್ಲಪ್ಪ. ಹಂಗೆ ಹಾಕ್ತೀಯಾ? ಅಲ್ಲಿ ತಿನ್ನೋಗು, ಮಾಡ್ತಾಯಿದ್ದೀವಿ, ಮಾಡ್ಕೊಡ್ತೀನಿ. ನೀವು ಹೋಗು ತಿನ್ನೋಗಿ. ಬೇಕಂದರೆ ತಿನ್ನಬೇಕು. ಐಸ್ ಕ್ರೀಮ್ ಬೇಕಂದರೆ
ಹಾಲು ಕೊಡ್ಲಾ? ಫ್ರಿಜ್ಜಿಗೆ ಇಟ್ಬಿಟ್ಟೆ, ಇಲ್ಲೇ ಇಟ್ಟಿದ್ದೀನಲ್ಲ. ಒಂದು ಸ್ವಲ್ಪ ಮಾಡು, ಒಂದು ಕಾಲಿನ ಸಾಕು, ತಿಂದ್ರೆ ನಡಿ 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 ನಡಿ. ಒಬ್ಬಟ್ಟು ಒಬ್ಬಟ್ಟು ಒಬ್ಬಟ್ಟು, ಅಯ್ಯಪ್ಪ, ಒಬ್ಬಟ್ಟು ರೆಡಿ. ಆಮೇಲೆ 2 ನಿಮಿಷಕ್ಕೆ ಡವ ಡನ್ ಅಂತ ತಟ್ಟು ಬೇಸಾಕ್ಬಿಡ್ತು ಅಲ್ಲಪ್ಪ. ಬಿಕ್ಲಿಕ್ಕೆ ಬಂತಲ್ಲಪ್ಪ, ಹೀಗೆ ಕುಡಿಮ್ಮ. ಬಿಕ್ಕಳಿಕೆ ಬಿಕ್ಕಳಿಕೆ. ಹಾಕೊಡಿ ಸಾಕು. ಕಾಯಿಸಿರೋದೇನೆ ಬೆಳಗ್ಗೆ. ಸಕ್ಕರೆ ಹಾಕ್ಬೇಕಾ? ಇವಳಿಗೆ ಮಾಡಕ್ಕ? ಹಾಕ್ಬೇಕು. ಬೇರೆದ್ರಲ್ಲಿ ಚಿಕ್ಕದ್ರಲ್ಲಿ ಮಾಡಮ್ಮ, ಸ್ವಲ್ಪ ಬರೀ ಒಂದೇ ಒಂದಕ್ಕೆ ಹಾಕಮ್ಮ. ಅವಳು ತಿಂತಾಳೆ ಇಲ್ವ ನೋಡೋಣ ಆಮೇಲೆ ಸುಮ್ಮನೆ. ಎಲ್ಲನೂ ಕಾಯಿಸ್ಬೇಡ. ಐಸ್ ಕ್ರೀಮ್ ರೆಡಿ ಚಿಟ್ಟಿಗೆ. ಇಲ್ಲ ಅವಳಿಗೆ ಇಟ್ಕೊಳಕ ಇರ 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 ಹಂಗೆ ಇಟ್ಕೊಳಮ್ಮ. ಶಾವಿಗೆ ಹಾಕಿದ್ಯಾ? ಎಷ್ಟು ಕಪ್ಸ್ಗೆ ಹಾಕಿದ್ದಿ? 2ಕ್ಕೆ ಹಾಕಿದ್ಯಾ? ಹ್ಞೂ ಸಾಕಿಡ. ಚೆನ್ನಾಗಿ ತಿಂದರೆ ಮಾಡಿದ್ರೈತೆ ಆಮೇಲೆ ಅಲ್ಪ. ರಸ್ನ ಸಕ್ಕರೆ ಪುಡಿ ರಸ್ನ ಸಿಗುತ್ತೆ ಇವಾಗ? ಹೌದಾ? ಈ ಅಂಗಡಿಗಳು ಸಿಗಲ್ವೇನ ಕಣಮ್ಮ ಇವಾಗ? ಮುಂಚೆ ಸಿಗ್ತಿದ್ದ. ಆಗ್ಲಿ ಬಾ. ಅದು ಅದಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಟೈತೆ ಇನ್ನೊಂದು 2 hours ಆದ್ಮೇಲೆ ಚಿಟ್ಟಿ ಪಾಚಿ ಮಾಡಿ. ಚಿಟ್ಟಿ ಫಸ್ಟ್ ಇವಾಗ ಪಾಚಿ ಮಾಡ್ತಾಳೆ, ಎದ್ಮೇಲೆ ಐಸ್ ಕ್ರೀಮ್ ತಿನ್ನೋದು. ಓಕೆ, ಗುಡ್ ಗರ್ಲ್ ಚಿಟ್ಟಿ. ಪಾಚಿ ಮಾಡ್ತಾಳೆ ಇವಾಗ. ಅವಳು ಮಲಗ್ದಾಗ ನೀನು ಹೋಯ್ತೀಯ ಅಂತ, ನೀನು ಹೋಗ್ಬೇಡ ಅಂತವಳೆ, ಮಲಗ್ತಾಳೆ ಅಂತ. ಪೋಲಿ 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 ಇದು. ಏನು ತಿಂತಿದ್ರಿ? ಒಬ್ಬಟ್ಟು ತಿಂತಿದ್ದಾರ ನಮ್ಮ ಮದರಿನಿ. ಅವರೇ ಮಾಡ್ಕೊಂಡು ಅವರೇ ತಿಂದದ್ದು ನಮ್ಮ ಮನೆಗೆ ಅಲ್ಲಮ್ಮ. ಹೊಂಟ್ಲು. ಹೋಗಣ ಬಾ ಬಾರಪಲ್ಲಿ. ಹೋಗಣ ಬಾ, ಎತ್ಕೋತೀನಿ ಬಾ. ಹೋಗಣ ಬಾ. One eternity later. ಈಗ ಇನ್ನೂ ಮಲ್ಕೊಂಡಿರ್ಲಲ್ಲ ಅಂತ ಹೇಳ್ಬಿಟ್ಟು ನಾನು ಹೋದೆ ರೂಮ್ಗೆ. ಸೌಂಡ್ ಆಯ್ತಲ್ಲ ಅಂತ ಎದ್ಲು. ಅಂಜು ಐಸ್ ಕ್ರೀಮು ಅಂತವಳು. ಇನ್ನೂ ಕಣ್ಣೇ ಬಿಟ್ಟಿಲ್ಲ ತಾಯಿ ಸರಿಯಾಗಿ. ಐಸ್ ಕ್ರೀಮು ಡಿಪ್ರೆಷನ್. ಅದನ್ನೇ ನೆನ್ಸ್ಕೊಂಡು ಮನ್ಗಿರ್ತಾಳೆ. ತಿನ್ನಿ ಬೇಗ ಬೇಗ, ಕರ್ಗೋಗುತ್ತೆ. ಟೇಸ್ಟ್ ಚೆನ್ನಾಗೈತಾ? ನನ್ನ ಮೇಲೆ ಆಣೆ ಇಟ್ಟು, ನನ್ನ ಮೇಲೆ ಆಣೆ ಇಟ್ಟು. ಅದೇ ಹಿಂಗೆ ಮಾಡ್ಕೊಡ್ಬೇಕು. ಪಾಯಸ ಮಾಡಿದ್ರು ಕುಡಿಯಲ್ಲ ಇವು. ಪಾಯಸ ಮಾಡ್ಬಿಟ್ಟು ಹಿಂಗೆ ಮಾಡ್ಕೊಂಡು ಕೊಡ್ಬೇಕಿನ್ನ. ನಾನು ಅದಕ್ಕೆ ಮಾಡು ಅಂತ ಇಲ್ಲ ತಂದ್ವಲ್ಲ. ಮಾಡು ಅಂತ ಇಲ್ಲ. ವಾಟರ್ ಮೆಲನ್ ಇಲ್ಲ, ಹಣ್ಣುಗಳು ಇಲ್ಲ ಇವತ್ತು. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಂಗೆ ಮಾಡು ಹಾಕೊಂಡು ಹಾಲಿಗೆ. ಪಾರ್ಕಿಗೆ ಬಾಯಿ ಮುಚ್ಕೊಂಡು ಬಂದ್ರೆ ಸರಿ ಇಬ್ರು. 3 ಜನ ಕೈ ಹಿಡ್ಕೋಬೇಕಂತೆ.